ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 49. ಸಿರಿಮನೆಯ ಅಂಗಳದಲ್ಲಿ ಕಾರ್ ಬಂದು ನಿಂತ ಸದ್ದು ಅವಳಿಗೆ ಕೇಳಿಸಲಿಲ್ಲ. ಆದಿತ್ಯ ಕಾರಿನಿಂದ ಇಳಿದು ನೇರವಾಗಿ ಅಡುಗೆ ಮನೆಯ ಕಡೆ ನಡೆದ. ಒಳಗೆ ಕಾಲಿಡುತ್ತಿದ್ದಂತೆ ಅವನಿಗೆ ಕಂಡ ದೃಶ್ಯ ಬೆರಗುಗೊಳಿಸುವಂತಿತ್ತು. ಅಡುಗೆ ಮನೆಯ ಕಟ್ಟೆಯ ಮೇಲೆ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿತ್ತು. ಕ್ಯಾರೆಟ್ ತುರಿ ಒಂದೆಡೆ, ಚೆಲ್ಲಿದ ಸಕ್ಕರೆ ಇನ್ನೊಂದೆಡೆ. ಅಷ್ಟರ ಮಧ್ಯೆ ಪೆಚ್ಚಾಗಿ ನಿಂತಿದ್ದ ಅವನ ಹಠಮಾರಿ ಕಷಾಯದ ಕುವರಿ. ಆದಿತ್ಯನಿಗೆ ನಗು ತಡೆಯಲಾಗಲಿಲ್ಲ. ಅವಳ ಆ ಮುಗ್ಧತೆ ಮತ್ತು ಈ ಅಸ್ತವ್ಯಸ್ತವಾದ ಅಡುಗೆ ಮನೆ ನೋಡಿ ಅವನು ಜೋರಾಗಿ ನಕ್ಕೇ ಬಿಟ್ಟ. ಅವನಿ ಬೆಚ್ಚು ಬಿದ್ದು ಮೇಲೆ ನೋಡಿದಳು. ಆದಿತ್ಯ, ನೀವಿಲ್ಲಿ? ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಮದುವೆಗೆ ಹೋಗಿದ್ರಲ್ವಾ ಎಂದು ಗಾಬರಿಯಿಂದ ಕಣ್ಣೀರು ಒರೆಸಿಕೊಂಡಳು. ಆದಿತ್ಯ ಅವಳ ಹತ್ತಿರ ಬಂದು, ಎಲ್ಲರನ್ನೂ ಮರಳು ಮಾಡಬಹುದು ಅವನಿ, ಆದರೆ ಈ ಆದಿತ್ಯನ ಅಷ್ಟು ಸುಲಭವಾಗಿ ಯಾಮಾರ್ಸೋಕ್ಕಾಗಲ್ಲ, ಅದು ಕೂಡ ನಿನ್ನ ಹತ್ರ ಎಂದು ಅವಳ ಕೆನ್ನೆಯನ್ನು ಮೆಲ್ಲಗೆ ತಟ್ಟಿ ಮಾತು ಮುಂದುವರೆಸಿದ. ನಿನ್ನೆ ರಾತ್ರಿ ನೀನು ವಾಕ್ ಕರ್ಕೊಂಡು ಹೋಗಿ ಅಡುಗೆ ಬಗ್ಗೆ ಕೇಳಿದಾಗಲೇ ಈ ಹಟ್ಮಾರಿ ತಲೆಯಲ್ಲಿ ಏನೋ ಓಡ್ತಿದೆ ಅಂತ ನಂಗೆ ಗೊತ್ತಿತ್ತು. ಆ ಹೊಟ್ಟೆ ನೋವಿನ ಡ್ರಾಮಾ ಕೂಡ ಇದಕ್ಕೆ ಅಲ್ವಾ ಎಂದ ಪಕ್ಕದಲ್ಲಿದ್ದ ಹಾಲಿನ ಪಾತ್ರೆಯನ್ನು ನೋಡುತ್ತಾ. ಅವನ ಮಾತಿಗೆ ಅವಳು ಉತ್ತರ ಕೊಡಲಿಲ್ಲ. ಬದಲಾಗಿ ಅವಳು ತಡೆ ಹಿಡಿದುಕೊಂಡಿದ್ದ ದುಃಖ ಒಂದು ಸಣ್ಣ ಬಿಕ್ಕಳಿಕೆಯೊಂದಿಗೆ ಹೊರಬಂತು. ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ಆದಿತ್ಯನ ಮುಖದಲ್ಲಿದ್ದ ನಗು ಮಾಯವಾಗಿ ಆತಂಕ ಮೂಡಿತು. ತಕ್ಷಣ ಅವಳ ಹತ್ತಿರ ಹೋಗಿ ಅವಳ ಭುಜ ಹಿಡಿದುಕೊಂಡ. ಹೇ ಅವನಿ, ಏನಾಯ್ತು? ಯಾಕಿಷ್ಟು ಅಳ್ತಿದೀಯಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ ಮಾರೈತಿ ಎಂದ ಮೆಲ್ಲಗೆ. ಅವನಿ ಅಳುತ್ತಲೇ ಅವನ ಎದೆಯ ಮೇಲೆ ವಾಲಿ ಬಿಕ್ಕಳಿಸಿದಳು. ಆದಿತ್ಯ ಅವಳನ್ನು ತನ್ನ ಅಪ್ಪುಗೆಯಲ್ಲಿ ಬಂಧಿಸಿ ಬೆನ್ನು ಸವರುತ್ತಾ ಸಮಾಧಾನಪಡಿಸಿದ. ಸರಿ ಬಿಡು, ಯಾಕೆ ಹೀಗೆ ಚಿಕ್ಕ ಮಗುವಿನ ಥರ ಆಡ್ತಿದ್ಯಾ? ಏನೋ ಒಂದು ಸ್ವೀಟ್ ಮಾಡೋಕೆ ಹೋಗಿದ್ಯಾ, ಅದು ಕೆಟ್ಟು ಹೋಗಿದೆ, ಅದಕ್ಕೆ ಇಷ್ಟೊಂದು ಅಳಬೇಕಾ ಕೇಳಿದ ಅವನು. ಅವಳು ಬಿಕ್ಕಳಿಸುತ್ತಲೇ ಹೇಳಿದಳು, ನಿಮ್ಗಿಷ್ಟ ಅಂತ ನಾನು ಎಷ್ಟು ವಿಡಿಯೋ ನೋಡಿದೆ ಗೊತ್ತಾ? ಪ್ರತಿಯೊಂದು ಸ್ಟೆಪ್ ಕೂಡ ಕರೆಕ್ಟಾಗಿ ಮಾಡಬೇಕು ಅಂದ್ಕೊಂಡೆ, ಆದರೆ ನೋಡಿ ಇದು ಹಲ್ವಾ ಥರ ಕಾಣ್ತಾನೇ ಇಲ್ಲ, ಗಂಜಿ ಅಂತಾಗಿದೆ. ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನಿಸುತ್ತೆ. ಆದಿತ್ಯ ಅವಳ ಮುಖವನ್ನು ಮೆಲ್ಲಗೆ ಎತ್ತಿ ಹಿಡಿದು ಅವಳ ಕಣ್ಣೀರು ಒರೆಸಿದ. ನೋಡು ಅವನಿ, ಜೀವನ ಅನ್ನೋದು ಅಡುಗೆ ಮನೇಲಿ ಶುರುನೂ ಆಗೋದಿಲ್ಲ, ಮುಗಿಯೋದೂ ಇಲ್ಲ. ನೀನು ಇದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆಯಲ್ಲ, ಅದೇ ನಂಗೆ ದೊಡ್ಡ ಹಲ್ವಾ ತಿಂದಷ್ಟು ಖುಷಿ ಕೊಟ್ಟಿದೆ. ಅಡುಗೆ ಅನ್ನೋದು ಕೇವಲ ರೆಸಿಪಿ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಮೊದಲನೇ ಸಲ ಮಾಡಿದಾಗ ಯಾರಿಗೂ ಪರ್ಫೆಕ್ಟಾಗಿ ಬರಲ್ಲ, ಅದಕ್ಕೆ ನೀನು ಲಾಯಕ್ಕಿಲ್ಲ ಅಂದ್ಕೊಳ್ಳೋದು ಎಷ್ಟು ಸರಿ? ಅವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ತುಂಟತನದಿಂದ ಕೇಳಿದ. ಈಗ ಹೇಳು, ಕ್ಯಾರೆಟ್ ಹಲ್ವಾ ತಿನ್ನಬೇಕು ಅಂತ ಅಷ್ಟು ಆಸೆ ಆಗ್ತಿದ್ಯಾ ನಿಂಗೆ? ಅವಳು ಮುಖ ಕಿವುಚುತ್ತಾ, ನಂಗಲ್ಲ, ನಿಮಗಿಷ್ಟ ಅಂತ ತಾನೇ ಮಾಡಿದ್ದು ಎಂದಳು. ಆದಿತ್ಯ ನಕ್ಕು, ಸರಿ, ನನಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದೀಯಾ ಅಂದಮೇಲೆ ಇದನ್ನು ನಾನು ವೇಸ್ಟ್ ಆಗೋಕೆ ಬಿಡ್ತೀನಾ? ತಡಿ, ಇದನ್ನು ಹೇಗೆ ಸರಿ ಮಾಡೋದು ಅಂತ ನೋಡೋಣ ಎಂದವನು ಒಮ್ಮೆ ಅವಳ ಕಾರ್ಯವೈಖರಿಯನ್ನು ನೋಡಿದ. ನಂತರ, ನೀನು ಮಾಡಿರೋ ಈ ಗಂಜಿಯನ್ನೇ ಅದ್ಭುತವಾದ ಹಲ್ವಾ ಮಾಡೋಣ, ಓಕೆನಾ ಎಂದ. ಅವನಿ ಆಶ್ಚರ್ಯದಿಂದ ನೋಡಿದಳು. ಇದನ್ನು ಸರಿ ಮಾಡೋಕ್ಕಾಗತ್ತಾ? ಖಂಡಿತ ಆಗುತ್ತೆ. ಆದಿತ್ಯ ಲೆಕ್ಚರ್ ಮಾತ್ರ ಅಲ್ಲ, ಅಡುಗೆ ಮನೆಯಲ್ಲೂ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾನೆ ಎಂದು ಅವಳ ಮೂಗನ್ನು ಮೆಲ್ಲಗೆ ಕಿವುಚಿದ. ಅವಳ ಮುಖದಲ್ಲಿ 15 ನಿಮಿಷಗಳ ನಂತರ ಮೊದಲ ಬಾರಿಗೆ ಒಂದು ಸಣ್ಣ ಮುಗುಳ್ನಗು ಅರಳಿತ್ತು. ಆದಿತ್ಯ ಆ ಕಡಾಯಿಯನ್ನು ಮತ್ತೊಮ್ಮೆ ದಿಟ್ಟಿಸಿದ. ಕೂಡಲೇ ಏನನ್ನೂ ಹೇಳಲಿಲ್ಲ. ಏನೋ ಯೋಚಿಸುವವನಂತೆ ಚಮಚ ಹಿಡಿದು ಒಮ್ಮೆ ಕೈ ಆಡಿಸಿದ. ಅನಿರೀಕ್ಷಿತವಾಗಿ ನಗು ಬಂದಿತ್ತು. ಅವನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ನಗ್ಬೇಡಿ, ನಂಗಾಗಲೇ ಗೊತ್ತು ಅದು ಹಾಳಾಗಿದೆ ಅಂತ ಎಂದಳು ಸಣ್ಣ ದನಿಯಲ್ಲಿ. ನಾನು ಇದನ್ನು ನೋಡಿ ನಗಲಿಲ್ಲ, ನಿನ್ನನ್ನು ನೋಡಿ ನಕ್ಕಿದ್ದು ಎಂದು ಹಲ್ವಾದತ್ತ ಬೆರಳು ತೋರಿಸಿ ಹೇಳಿದ. ಅವಳು ಹುಬ್ಬುಗಂಟಿಕ್ಕಿದಳು. ಅದರ ಅರ್ಥ ಏನು ಈಗ? ದೊಡ್ಡ ಹಟ್ಮಾರಿ ನೀನು. ಕಾಲೇಜಿನ ಮೊದಲನೇ ದಿನಾನೇ ನೋಟಿಸ್ ಬೋರ್ಡ್ ಮುಂದೆ ನಿಂತು ಜಗಳ ಮಾಡೋ ಗಟ್ಟಿಗಿತ್ತಿ. ಈಗ ಯಾವುದೋ ದೊಡ್ಡ ಅಪರಾಧ ಮಾಡ್ದವಳಂತೆ ಅಡುಗೆ ಮನೇಲಿ ನಿಂತಿರೋ ನಿನ್ನ ಈ ಅವತಾರ ನೋಡಿ ನಗು ಬಂತು ಅಷ್ಟೆ ಎಂದ. ಅವಳು ಮೂಗು ಎಳೆದಳು. ನಾನು ನಿಜವಾಗೂ ಪ್ರಯತ್ನ ಪಟ್ಟೆ ಆದಿತ್ಯ, ಎಲ್ಲನೂ ಸರಿಯಾಗೇ ಫಾಲೋ ಮಾಡಿದೆ, ಎಲ್ಲಿ ತಪ್ಪಾಯಿತು ಅಂತಲೇ ಗೊತ್ತಾಗಿಲ್ಲ ಎಂದಳು. ಅವನು ಒಂದು ಸಣ್ಣ ತುತ್ತು ರುಚಿ ನೋಡಿದ. ತನ್ನಷ್ಟಕ್ಕೆ ತಾನೇ ತಲೆಯಾಡಿಸಿ ಚಮಚವನ್ನು ಕೆಳಗಿಟ್ಟ. ಏನೂ ತಪ್ಪಾಗಿಲ್ಲ, ನೀನು ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿದ್ದೆ ಅಷ್ಟೆ, ಮತ್ತೇನೂ ಆಗಿಲ್ಲ ಎಂದ. ಅವಳು ರೆಪ್ಪೆ ಬಡಿದಳು. ಎಕ್ಸೈಟ್ ಆಗಿದ್ನಾ? ಹೌದು, ನನ್ನ ಇಂಪ್ರೆಸ್ ಮಾಡೋ ಅವಸರ ನಿಂಗಿತ್ತು ಎನ್ನುತ್ತಾ ಗ್ಯಾಸ್ ಹಚ್ಚಿ ಕಡಾಯಿಯನ್ನು ಸಣ್ಣ ಉರಿಯಲ್ಲಿ ಇಟ್ಟ.
ಅವಳು ಮುಜುಗರದಿಂದ ಕಣ್ಣು ಬೇರೆಡೆ ತಿರುಗಿಸಿದಳು. ನಾನು ಕೇವಲ ನಿಮಗಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಅಷ್ಟೆ. ಗೊತ್ತು, ಅದಕ್ಕೆ ಇದು ದೊಡ್ಡ ಸಮಸ್ಯೆ ಅಲ್ಲ ಎಂದ ಮೆಲ್ಲಗೆ. ಅವನು ಬಹಳ ತಾಳ್ಮೆಯಿಂದ ಜಗತ್ತಿನ ಎಲ್ಲ ಸಮಯ ತನ್ನದೇ ಎನ್ನುವಂತೆ ಹಲ್ವಾವನ್ನು ಕೈಯಾಡಿಸಲು ಶುರು ಮಾಡಿದ. ಅವನಿ ಅವನನ್ನೇ ಕುತೂಹಲದಿಂದ ಗಮನಿಸುತ್ತಿದ್ದಳು. ಹಾಗಾದರೆ ಇದು ಹಾಳಾಗಿಲ್ವಾ? ಅವಳ ದನಿಯಲ್ಲಿ ಒಂದು ಸಣ್ಣ ಭರವಸೆ ಮೂಡಿತು. ಅವನು ಅವಳ ಕಡೆ ಒಂದು ನೋಟ ಬೀರಿದ. ಒಂದು ವೇಳೆ ಹಾಳಾಗಿದ್ದಿದ್ರೆ ನಾನು ಹೀಗೆ ಇಲ್ಲಿ ನಿಂತಿರ್ತಿದ್ನಾ? ಅವಳು ಸ್ವಲ್ಪ ಹಿಂಜರಿದು ಕೇಳಿದಳು. ಆದರೆ ನಾನು ಯಾವುದನ್ನು ಮೊದಲೇ ಹಾಕಿಬಿಟ್ಟೆ ಅನ್ಸುತ್ತೆ. ಅವನು ತಲೆಯಾಡಿಸಿದ. ಹೌದು, ಹಾಕಿದೀಯ. ಈಗ ಏನು ಮಾಡೋಕ್ಕೂ ಬರೋದಿಲ್ಲ, ಕಾಯಬೇಕು ಅಷ್ಟೆ ಎಂದು ಶಾಂತವಾಗಿ ಹೇಳಿದವನು ಮತ್ತೆ ಮುಂದುವರಿಸಿ, ಅಡುಗೆ ಕೂಡ ಮನುಷ್ಯರ ಥರನೇ ಅವನಿ, ಕೆಲವೊಮ್ಮೆ ಅದಕ್ಕೂ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ಎಂದ. ನೀವೀಗ ಯಾವುದೋ ಫಿಲಾಸಫರ್ ಥರ ಮಾತಾಡ್ತಿದ್ದೀರಾ. ನಿನ್ನ ಪ್ರೀತಿ ಮಾಡಿದ ಮೇಲೆ ನಾನು ಹಾಗೆ ಆಗ್ಬಿಟ್ಟಿದ್ದೀನಿ ಎಂದು ಬಿಟ್ಟ. ತಕ್ಷಣ ಅವನಿ ಏನು ಎಂದಳು. ತಾನೇನು ಹೇಳಿಬಿಟ್ಟೆ ಎಂದು ಅವನಿಗೂ ಅರಿವಾಗಿತ್ತು. ಏನು ಅಂದರೆ, ಮದುವೆ ಆದಮೇಲೆ ಎಲ್ಲ ಗಂಡಂದರು ಫಿಲಾಸಫರ್ ಆಗ್ತಾರೆ ಅಂತ ಹೇಳಿದೆ. ಅದನ್ನೇ ಸರಳವಾಗಿ ಹೇಳಿದೆ ಅಷ್ಟೆ ಎಂದ. ಅವಳಿಗೆ ಅವನು ಬೇರೆ ಏನೋ ಹೇಳಿದಂತೆ ಅನಿಸಿತ್ತು. ಆದರೆ ತನಗೆ ಭ್ರಮೆಯಾಯಿತು ಎಂದುಕೊಂಡು ಸುಮ್ಮನಾದಳು. ಒಂದಿಷ್ಟು ಕ್ಷಣಗಳು ಕಳೆದ ನಂತರ ಅವನು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ನಿಧಾನವಾಗಿ ಅಷ್ಟೇ ತಾಳ್ಮೆಯಿಂದ ಕೈಯಾಡಿಸಿದ. ಅಡುಗೆ ಮನೆಯಲ್ಲಿ ಈಗ ಹಿತವಾದ ಘಮ ಬರಲು ಶುರುವಾಯಿತು. ಅವನಿಯ ಕಣ್ಣುಗಳು ಅರಳಿದವು. ರೀ ಆದಿತ್ಯ, ಇದು ಚೇಂಜ್ ಆಗ್ತಿದೆ ಎಂದಳು. ಆಗಲೇಬೇಕಲ್ವಾ, ಇಲ್ಲಿ ಸರಿ ಮಾಡೋಕೆ ನಿಂತಿರೋದು ಯಾರು ಎಂದ ನಗುತ್ತಾ. ನಿಮ್ಗಿದೆಲ್ಲ ಹೇಗೆ ಗೊತ್ತು ಎಂದಳು. ಅವನು ಭುಜ ಹಾರಿಸಿದ. ಅವನೇ, ನಂಗೆ ನಿಂತರ ಗಾಬರಿ ಆಗಲ್ಲ. ನಿಂಗೆಲ್ಲ ಬೇಗ ಆಗಬೇಕು, ತಕ್ಷಣ ರಿಸಲ್ಟ್ ಬರಬೇಕು ಅಂತ ಇರುತ್ತೆ. ನಂಗೆ ಕಾಯೋ ತಾಳ್ಮೆ ಇದೆ, ಅಷ್ಟೇ ವ್ಯತ್ಯಾಸ. ಅವಳು ಒಂದು ಕ್ಷಣ ಮೌನವಾದಳು. ಕ್ಷಣದ ನಂತರ, ನಾನು ಸೋತ್ ಹೋಗಿದ್ದೀನಿ ಅಂದ್ಕೊಂಡೆ ಆದಿತ್ಯ, ತುಂಬ ಬೇಜಾರಾಗೋಗಿತ್ತು ಎಂದಳು. ಅವನು ಕೈ ಆಡಿಸುವುದನ್ನು ನಿಲ್ಲಿಸಿ ಅವಳನ್ನು ಗಂಭೀರವಾಗಿ ನೋಡಿದ. ನೀನು ಸೋಲಿಲ್ಲ, ನೀನು ಪ್ರಯತ್ನ ಪಟ್ಟಿದ್ಯಾ, ನಂಗೆ ಅಷ್ಟೇ ಸಾಕು. ನಾನು ಯಾವುದೇ ವಿಷಯದಲ್ಲೂ ನಿನ್ನಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ ಅವನಿ. ನೀನು ಯಾವಾಗಲೂ ನನ್ನ ಜೊತೆಗಿರು, ಅಷ್ಟೇ ಸಾಕು ಎಂದ. ಅವಳ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಈ ಬಾರಿ ಅವನ ಮಾತುಗಳಲ್ಲಿರುವ ಅರ್ಥ ಹುಡುಕುವ ಪ್ರಯತ್ನ ಮಾಡಲಿಲ್ಲ ಅವಳು. ಮತ್ತೆ ಅವನೇ ಮಾತನಾಡಿದ. ಒಂದು ವೇಳೆ ಇದು ಪೂರ್ತಿಯಾಗಿ ಹಾಳಾಗಿದ್ರೂ ಕೂಡ ನಾನು ಇದನ್ನೇ ತಿಂದು ನಿನ್ನನ್ನು ಹೊಗಳ್ತಿದ್ದೆ ಅವನಿ ಎಂದ. ಈಗ ಮನಸಾರೆ ನಕ್ಕಳು. ಅವಳು ಮೆಲ್ಲಗೆ ತನ್ನ ತಲೆಯನ್ನು ಅವನ ಭುಜದ ಮೇಲೆ ಒರಗಿಸಿದಳು. ಹಲ್ವಾ ನಿಧಾನವಾಗಿ ಹದಕ್ಕೆ ಬರುವುದನ್ನು ನೋಡುತ್ತಾ ಅವಳ ಮನಸ್ಸಿನಲ್ಲಿದ್ದ ಆತಂಕವೆಲ್ಲ ಹಲ್ವಾದ ಜೊತೆಗೆ ಕರಗಿ ನೀರಾಗುತ್ತಿತ್ತು. ಆದಿತ್ಯ ಸಣ್ಣ ಉರಿಯಲ್ಲಿ ಸತತವಾಗಿ ಕೈಯಾಡಿಸುತ್ತಲೇ ಇದ್ದ. ಸಮಯ ಸರಿದಂತೆ ಆ ತೆಳ್ಳಗಿದ್ದ ಮಿಶ್ರಣ ನಿಧಾನವಾಗಿ ಗಟ್ಟಿಯಾಗುತ್ತಾ ಹಾಲಿನಂಶವೆಲ್ಲ ಇಂಗಿ ಸುಂದರವಾದ ಹಲ್ವಾ ರೂಪ ಪಡೆಯತೊಡಗಿತು. ಅದು ಜಗತ್ತಿನ ಶ್ರೇಷ್ಠ ಹಲ್ವಾ ಆಗಿರದಿದ್ದರೂ ಖಂಡಿತವಾಗಿಯೂ ಸವಿಯಲು ಯೋಗ್ಯವಾದ ರುಚಿಕರವಾದ ಹದಕ್ಕೆ ಬಂದಿತ್ತು. ನೋಡು, ರೆಡಿಯಾಯಿತು ಎನ್ನುತ್ತಾ ಆದಿತ್ಯ ಗ್ಯಾಸ್ ಆಫ್ ಮಾಡಿದ. ಅಡುಗೆ ಮನೆಯಲ್ಲಿ ಈಗ ಕ್ಯಾರೆಟ್ ಮತ್ತು ತುಪ್ಪದ ಸುಗಂಧ ಹರಡಿತ್ತು. ಅವನಿ ನಗುತ್ತಾ, ಅಬ್ಬಾ, ನಿಜಕ್ಕೂ ಮ್ಯಾಜಿಕ್ ಮಾಡಿದ್ರಿ ಎಂದಳು. ಬಾ ಇಲ್ಲಿ ಎಂದು ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಹತ್ತಿರ ಕರೆದೊಯ್ದು ಕೂರಿಸಿದ. ಒಂದು ಸಣ್ಣ ಬಟ್ಟಲಿನಲ್ಲಿ ಬಿಸಿ ಬಿಸಿ ಹಲ್ವಾ ಹಾಕಿ ಅವಳ ಮುಂದೆ ಇಟ್ಟ. ಈಗ ಇದನ್ನು ಟೇಸ್ಟ್ ಮಾಡು, ಯಾಕಂದರೆ ಇದನ್ನು ಮಾಡೋಕ್ಕೆ ಇಡೀ ದಿನ ಬೆವರು ಸುರಿಸಿರೋದು ನೀನು ಎಂದ. ಅವನಿ ಒಂದು ಚಮಚ ಹಲ್ವಾ ಬಾಯಿಗಿಟ್ಟಳು. ಆ ಬೆಚ್ಚನೆಯ ಸಿಹಿ ಅವಳ ನಾಲಿಗೆಯ ಮೇಲೆ ಕರಗಿದಾಗ ಬೆಳಿಗ್ಗೆಯಿಂದ ಪಟ್ಟ ಎಲ್ಲ ಸಂಕಟವೂ ಮರೆತು ಹೋದಂತಾಯಿತು. ತುಂಬ ಚೆನ್ನಾಗಿದೆ ಆದಿತ್ಯ, ನೀವಿದನ್ನು ಸರಿ ಮಾಡದಿದ್ರೆ ನಾನಿವತ್ತು ಹತ್ತು ಸುಸ್ತಾಗಿ ಹೋಗ್ತಿದ್ದೆ ಎಂದವಳು ಮತ್ತೊಂದು ಚಮಚ ಹಲ್ವಾ ತೆಗೆದು ಆದಿತ್ಯನ ಬಾಯಿಗೆ ಇಟ್ಟಳು. ಆದಿತ್ಯ ಅದನ್ನು ಸವಿಯುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕ. ಇಬ್ಬರು ಒಬ್ಬರಿಗೊಬ್ಬರು ಹಲ್ವಾ ತಿನಿಸುತ್ತಾ ಆ ಕ್ಷಣದ ಮೌನ ಮತ್ತು ಸಿಹಿಯನ್ನು ಆನಂದಿಸಿದರು. ಅಮ್ಮ ಅಪ್ಪ ಮನೆಯಲ್ಲಿ ಇಲ್ಲದ ಆ ಏಕಾಂತ ಅವರ ನಡುವಿನ ಆಪ್ತತೆಯನ್ನು ಇನ್ನೂ ಹೆಚ್ಚಿಸಿತ್ತು. ತಿಂದು ಮುಗಿಸಿದ ಮೇಲೆ ಆದಿತ್ಯ ಎದ್ದು ಅಡುಗೆ ಮನೆಗೆ ನಡೆದ. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಪಾತ್ರೆಗಳು, ಚೆಲ್ಲಿದ ಕ್ಯಾರೆಟ್ ತುರಿ ಎಲ್ಲವನ್ನೂ ನೋಡಿ ಅವನು ಅದನ್ನು ಸ್ವಚ್ಛಗೊಳಿಸಲು ಶುರು ಮಾಡಿದ. ಅವನಿ ಓಡಿ ಬಂದು ಅವನ ಕೈ ತಡೆದಳು. ಅಯ್ಯೋ ಬೇಡ ಆದಿತ್ಯ, ನೀವ್ಯಾಕೆ ಮಾಡ್ತೀರಾ, ನಾನು ಮಾಡ್ತೀನಿ ಬಿಡಿ, ನೀವು ಸುಸ್ತಾಗಿದ್ದೀರಾ ಎಂದಳು. ಆದಿತ್ಯ ಕೆಲಸ ನಿಲ್ಲಿಸಿ ಅವಳ ಕಡೆ ತಿರುಗಿದ. ಅವಳ ಮುಖದ ಮೇಲೆ ಹರಡಿದ್ದ ಕೂದಲಿನ ಎಳೆಗಳನ್ನು ಮೆಲ್ಲಗೆ ಕಿವಿ ಹಿಂದೆ ಸರಿಸಿದ. ಮುಖ ಸ್ವಲ್ಪ ದಣಿವಾಗಿತ್ತು. ಅವನು ಅವಳ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಬಹಳ ಪ್ರೀತಿಯಿಂದ ಅವಳ ಹಣೆಯ ಮೇಲೆ ದೀರ್ಘವಾಗಿ ಮುತ್ತಿಟ್ಟ. ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಅವಳ ಕೆನ್ನೆಗಳು ಕೆಂಪಾದವು, ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು.
ನೀನು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದೀಯ ಅಂತ ನಂಗೆ ಗೊತ್ತು ಅವನಿ. ಸಣ್ಣ ಸುಳ್ಳು ಹೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮನೇಲಿ ಯುದ್ಧ ಮಾಡಿದೀಯ. ಈಗ ನೀನು ಸುಮ್ಮನೆ ಹೋಗಿ ರೆಸ್ಟ್ ತಗೋ, ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಎಂದ ಅಕ್ಕರೆಯಿಂದ. ಅವನಿ ನಾಚಿಕೆಯಿಂದ ಅವನ ಕಡೆ ನೋಡುತ್ತಾ, ಆದರೆ ನೀವೊಬ್ಬರೇ ಅದು ಬೇಡ, ಇಬ್ಬರೂ ಸೇರ್ ಮಾಡೋಣ, ಬೇಗ ಮುಗಿಯುತ್ತೆ ಎಂದಳು ಹಠ ಬಿಡದೆ. ಆದಿತ್ಯ ಅವಳ ಹಠಕ್ಕೆ ಸೋತು ನಕ್ಕ. ಸರಿ ಹಟ್ಮಾರಿ, ಹಾಗೇ ಆಗಲಿ ಎಂದ. ಇಬ್ಬರೂ ಸೇರಿ ಅಡುಗೆ ಮನೆಯನ್ನು ಹಳೆಯ ಸ್ಥಿತಿಗೆ ತರಲು ಶುರು ಮಾಡಿದರು. ಕೆಲಸದ ನಡುವೆ ಸಣ್ಣ ಪುಟ್ಟ ನಗು ಚೇಷ್ಟೆಗಳು ನಡೆಯುತ್ತಿದ್ದವು. ಸಿರಿಮನೆಯ ಆ ಅಡುಗೆ ಮನೆ ಈಗ ಕೇವಲ ಅಡುಗೆ ಮಾಡುವ ಸ್ಥಳವಾಗಿರಲಿಲ್ಲ, ಅದು ಅವರ ಸಂಸಾರದ ಸುಂದರ ನೆನಪಿನ ಪುಟವಾಗಿತ್ತು. ಅಡುಗೆ ಮನೆಯಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳೆದು ಒರೆಸಿ ಅಚ್ಚುಕಟ್ಟಾಗಿ ಜೋಡಿಸಿಟ್ಟ ಮೇಲೆ ಅಡುಗೆ ಮನೆ ಮತ್ತೆ ಮೊದಲಿನಂತೆ ಕಂಗೊಳಿಸುತ್ತಿತ್ತು. ಆದಿತ್ಯ ಕೈ ಒರೆಸಿಕೊಳ್ಳುತ್ತಾ ಅವನಿಯ ಕಡೆ ತಿರುಗಿ ಹೇಳಿದ, ಸರಿ, ಅಡುಗೆ ಮನೆ ಕ್ಲೀನ್ ಆಯಿತು, ಈಗ ಮಧ್ಯಾಹ್ನದ ಊಟದ ಕತೆ ಏನು? ಅವನಿ ಸೋಫಾದ ಮೇಲೆ ಸುಧಾರಿಸಿಕೊಳ್ಳುತ್ತಾ ಕುಳಿತಿದ್ದವಳು, ಊಟ ಯಾಕೆ ಆದಿತ್ಯ, ಆಗಲೇ ಹೊಟ್ಟೆ ತುಂಬ ಹಲ್ವ ತಿಂದಿದ್ದೀವಿ ಅಲ್ವಾ, ಈಗ ಹಸಿವಿಲ್ಲ ಎಂದಳು ಅಸಡ್ಡೆಯಿಂದ. ಆದಿತ್ಯ ಅವಳ ಹತ್ತಿರ ಬಂದು ನಗುತ್ತಾ ಹೇಳಿದ, ಈಗ ಹೀಗೆ ಹೇಳ್ತೀಯ, ನಂಗೆ ನಿನ್ನ ಸ್ವಭಾವ ಗೊತ್ತು. ಇನ್ನೊಂದು ಗಂಟೆ ಕಳೆದ ಮೇಲೆ ಹಸು ಶುರುವಾದಾಗ ನೀನು ಸುಮ್ಮನೆ ಇರಲ್ಲ. ಹೊಟ್ಟೆ ಹಸಿದ್ರೆ ಸಾಕು, ನಿಂಗೆ ಎಲ್ಲರ ಮೇಲೆ ಕಿರಿಕಿರಿ ಶುರುವಾಗುತ್ತೆ, ಸುಮ್ಮನೆ ಇರೋರ ಮೇಲೂ ರೇಗಾಡ್ತೀಯ. ಮತ್ತು ನೀನು ಇರಿಟೇಟ್ ಆಗೋದು, ನಂಗೆ ಸಮಸ್ಯೆ ಆಗೋದು ನಂಗೆ ಬೇಡ. ಅವನಿ ಮುಗುಳ್ನಕ್ಕಳು. ಸರಿ, ಹಾಗಾದರೆ ಏನು ಮಾಡೋಣ ಎಂದು ಕೇಳಿದಳು. ಅಷ್ಟರಲ್ಲೇ ಅವಳಿಗೆ ಒಂದು ಯೋಚನೆ ಬಂತು. ಆದಿತ್ಯ, ಈಗ ಮಧ್ಯಾಹ್ನ ಅಷ್ಟೇ ಅಲ್ವಾ, ನಾವಿಬ್ಬರು ಈಗ ಮದುವೆಗೆ ಹೋಗ್ಬೋದಾ? ಮಧ್ಯಾಹ್ನದ ಊಟ ಅಲ್ಲೇ ಮುಗಿಯುತ್ತೆ ಎಂದಳು ಉತ್ಸಾಹದಿಂದ. ಆದಿತ್ಯ ಅವಳ ಕಡೆ ಒಂದು ವಿಚಿತ್ರ ನೋಟ ಬೀರಿ, ಬುದ್ಧಿವಂತೆ, ಆಗಲೇ ಎಲ್ಲರ ಮುಂದೆ ನಂಗೆ ಪೀರಿಯಡ್ಸ್ ಅಂತ ಹೇಳಿ ಅಂದಿದ್ಯಲ್ವಾ, ಈಗ ದಿಢೀರಂತ ಮದುವೆ ಮನೇಲಿ ಪ್ರತ್ಯಕ್ಷ ಆದರೆ ಅಲ್ಲಿರೋರೆಲ್ಲ ಏನು ಅಂದ್ಕೊಳ್ತಾರೆ? ಮನೇಲೇನೋ ಪವಾಡ ನಡೆದಿದೆ ಅಂದ್ಕೊಳಲ್ವಾ? ಅವನಿ ನಾಲಿಗೆ ಕಚ್ಚಿಕೊಂಡಳು. ಅಯ್ಯೋ ಹೌದು, ಅದು ನೆನಪೇ ಇರಲಿಲ್ಲ, ಈಗ ಮದುವೆ ಮನೆಗೆ ಹೋಗೋ ಹಾಗಿಲ್ಲ ಎಂದು ತಲೆ ತಗ್ಗಿಸಿದಳು. ಅದಕ್ಕೆ ಹೇಳಿದ್ದು, ಅತ್ತೆ ಅನ್ನ ಮಾಡಿಟ್ಟಿದ್ದಾರೆ, ನಾನು ನೋಡಿದೆ. ಈಗ ಒಂದು ಸಣ್ಣ ಬೇಳೆ ಸಾರು ಅಥವಾ ಏನಾದರೂ ಪಲ್ಯ ಮಾಡ್ತೀನಿ, ಅದನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡೋಣ ಎಂದ. ಆಮೇಲೆ ಏನು ಪ್ಲ್ಯಾನ್ ಕೇಳಿದಳು ಅವಳು. ಆದಿತ್ಯ ಗಂಭೀರವಾಗಿ ಯೋಚಿಸಿ, ಮದುವೆಗೆ ಹೋಗಿಲ್ಲ ಅಂದಮೇಲೆ ಇವತ್ತು ಇಡೀ ದಿನ ನಮಗೆ ಫ್ರೀ ಸಿಕ್ಕಿದೆ, ನಾವು ಆಲ್ರೆಡಿ ಇವತ್ತು ರಜೆ ಹಾಕಿದ್ದೀವಿ ಅಲ್ವಾ, ನಮ್ಮ ಅತ್ತೆ ಒಬ್ಬರು ಪಕ್ಕದ ಊರಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ, ಅವತ್ತಿಂದ ಅವ್ರ ಮನೆಗೆ ಬನ್ನಿ ಅಂತ ಕರೀತಿದ್ದಾರೆ. ಮದುವೆ ಆದಮೇಲೆ ನಾವು ಅವ್ರ ಮನೆಗೆ ಹೋಗೇ ಇಲ್ಲ, ಈಗ ಟೈಮ್ ಸಿಕ್ಕಿದೆ, ಊಟ ಮುಗಿಸಿ ಅವ್ರ ಮನೆಗೆ ಒಂದು ವಿಸಿಟ್ ಹಾಕೋಣವಾ, ನಿಂಗೆ ಓಕೆನಾ ಕೇಳಿದ ಅವನು. ಅವನಿ ಖುಷಿಯಿಂದ ತಲೆಯಾಡಿಸಿದಳು. ಖಂಡಿತ ಆದಿತ್ಯ, ಹೋಗೋಣ ಎಂದಳು. ಆದಿತ್ಯ ನಗುತ್ತಾ ಅಡುಗೆ ಕೆಲಸ ಶುರು ಮಾಡಿದ. ಅವನಿ ಅವನ ಕೆಲಸವನ್ನು ನೋಡುತ್ತಾ ತನ್ನ ಹಲ್ವಾ ಅವಾಂತರವನ್ನು ನೆನೆದು ಸುಮ್ಮನೆ ನಸುನಗುತ್ತಿದ್ದಳು. ಅಷ್ಟರಲ್ಲೇ ಅವಳಿಗೆ ರಾಧಾ ನೆನಪು ಕೂಡ ಬಂದಿತ್ತು. ಈಗ ಈ ಸಮಯದಲ್ಲಿ ಅವಳ ವಿಷಯ ಬೇಡವೆಂದು ಸುಮ್ಮನಾದಳು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.